ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲನ ಮಾತ ಮೊಕ್ಕಡೆದುಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿಗೊಂಚಿನ ಶುರುವಂತಂದಿಲ್ಲ ಇತ್ತೆನ್ನಿತ ಸುದ್ದಿ ತಿರ್ಲೆನಿಕೆಯನ್ನೇ ವೆಲ್ಲಾಕ್ ಆಸ್ಪತ್ರೆ ಸಭಾಂಗಣ ವಿಶ್ವ ಜನಸಂಖ್ಯಾ ದಿನಾಚರಣೆ. ಗ್ರಾಮಾಂತರ ರಿಕ್ಷಾಲಿಗೂ ನಗರ ಪ್ರವೇಶಗೂ ಅವಕಾಶ ಕೊರಿಯರ ಬಲ್ಲಿ ಪಣದ ಒತ್ತಾಯಿಸಾದ ರಿಕ್ಷಾ ಚಾಲಕರಿದ್ದು ಪ್ರತಿಭಟನೆ. ಜಿಲ್ಲೆಡು ವರ್ಷ ಬೊಕ್ಕ ಬೊಳ್ಳಡು ಪ್ರಾಣ ಕಳೆಗೊಂಡಿನ ಇಲ್ಲಡೆ ಮಾಜಿ ಕೇಂದ್ರ ಸಚಿವರು ಶ್ರೀ ಬಿ ಜನಾರ್ದನ ಪೂಜಾರು ಭೇಟಿ, ಪಣವು ಸಗಾಯ ವಿತರಣೆ. ತೋಕೋಡು ರೀಚಾರ್ಜ್ ಸಮಾಜ ಸೇವಾ ಸಂಸ್ಥೆಯ ಮುತಾಲಿಕೆಡು ಸಂತ ಸೆಬೆಸ್ಟಿಯನ್ ಪದವಿ ಕಾಲೇಜು ಸಾರ್ವಜನಿಕರಿಗೂ ವಿದ್ಯಾರ್ಥಿಗಳಿಗೂ ಉಚಿತ ದೈಕೋರ್ಪಿನ ಬೊಕ್ಕ ಮಾಹಿತಿ ಕಾರ್ಯಕ್ರಮ. ಸುದ್ದಿ ತಿಳನ ಕಂತು ಕೊಡ್ತೇರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ 2 ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸ ಅರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ. ಸಂಪರ್ಕಿಸಿ ಭರತ್ ಎ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಬಳಿ, ಉಳ್ಳಾಲಬೈಲು, ತೊಕ್ಕೊಟ್ಟು. ಸುದ್ದಿಲದ ವಿವರ. ರಾಜ್ಯದ ಬೇತೆ ಬೇತೆ ಜಿಲ್ಲೆಗಳಿಗೂ ಹೋಲಿಕೆ ಮಲ್ತಂಡ ದಕ್ಷಿಣ ಕನ್ನಡ ಜನಸಂಖ್ಯೆ ಬುಲೆಚ್ಚಲು ನಿಯಂತ್ರಣ ಹಿಡಿತದೆ. ಶಿಕ್ಷಣ ಬಗ್ಗೆ ಜಾಗೃತಿ ಇರಿದ ಜನಸಂಖ್ಯಾ ನಿಯಂತ್ರಣ ಸಾಧ್ಯ ಪಂಪಿನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಮಾದರಿ ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬಿ ರಮನಾಥ್ ರೈಕರು ತಿಳಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆ ಬೊಕ್ಕ ಕುಡ್ಲ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ವತಿರ್ದು ವಿಶ್ವ ಜನಸಂಖ್ಯಾ ದಿನಾಚರಣೆ 2013 ಕಾರ್ಯಕ್ರಮನ ಕುಡ್ಲ ವೆಲ್ಲಾಕ್ ಜೋಕ್ಲಿನ್ ಆಸ್ಪತ್ರೆದ RAPCC ಸಭಾಂಗಣ ಗುರುವಾರ ಅರ್ಣೆ ಮಲ್ದಿತ್ತಿರು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬಿ ರಮನಾಥ್ ರೈಕ್ಲು ಕಾರ್ಯಕ್ರಮನ ಉದಿಪನ ಮಲ್ತದು. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಮೂಲಕ ಜನಸಂಖ್ಯಾ ನಿಯಂತ್ರಣಗೂ ಸರ್ಕಾರ ಬೇತೆ ಬೇತೆ ಕ್ರಮ ಕೈಗೊಂಡುಂಡು. ಜನಸಂಖ್ಯಾ ನಿಯಂತ್ರಣ, ಸಂಪೂರ್ಣ ಸಾಕ್ಷರತೆ, ಭ್ರಷ್ಟಾಚಾರ ನಿರ್ಮೂಲನೆ ಮೂಲಕ ದೇಶ ಬಲಿಷ್ಠ ಆಯರೆ ಸಾಧ್ಯ ಆಂಡ ಮಾಹಿತಿ, ಶಿಕ್ಷಣ ಕೊರತೆ, ಮೂಢನಂಬಿಕೆ, ಬಡತನದ ಕಾರಣದ ಜನಸಂಖ್ಯೆ ಹೆಚ್ಚಾವುದನ್ನು ಪಣ ತಿರುಪಾಯಿರು. ಪ್ರತಿಯೊಬ್ಬರು ಜಾಗೃತಿಯನ್ನ ತಿಳ್ಕೊಂಡಾಗ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾವು ತಿಳ್ಕೊಂಡಂತ ವಿಚಾರ. ಬೇರೆ ಬೇರೆ ಕಾರಣಗಳಿಂದಾಗಿ ಜನಸಂಖ್ಯಾ ಸ್ಫೋಟ ಆಗ್ತದೆ. ಮಾಹಿತಿಯ ಕೊರತೆಯಿಂದ, ಶಿಕ್ಷಣದ ಕೊರತೆಯಿಂದ, ಮೂಢನಂಬಿಕೆಯಿಂದ ಈ ಒಂದು ನಾವು ಬಡತನ ಒಂದು ಕಾರಣದಿಂದಾಗಿ ಕೂಡ ನಮ್ಮ ನಿಯಂತ್ರಣ ಮಾಡಬೇಕಂತ ನಾವು ವಿಚಾರಿಸ್ತೀವಿ. ಗುರುಕಾರ್ಮಿಕ ವಯಸ್ಸಿನ ಶಾಸಕರು ಶ್ರೀ JR ಲೋಬಪಾತಿರೊಂದು ಧರ್ಮ ಬೊಕ್ಕ ಜಾತಿ ಕಾರಣರ್ದು ಗ್ರಾಮೀಣ ಭಾಗಡು ಮೂಢನಂಬಿಕೆಗೆ ಹೆಚ್ಚಾದು ಜನಸಂಖ್ಯೆ ಪ್ರಮಾಣ ಹೆಚ್ಚಾವುದುಂಡು. ಈ ಹಿನ್ನೆಲೆಡು ಧಾರ್ಮಿಕ ಮುಖಂಡರು ಜನಸಂಖ್ಯಾ ನಿಯಂತ್ರಣದ ಬಗೆಟ್ ಸಮಾಜಗ ತಿಳುವಳಿಕೆ ಕೊರಡಾಯಿನ ಅನಿವಾರ್ಯತೆ ಉಂಡು. ಧಾರ್ಮಿಕ ನೇತಾರರು ಕೊರ್ಪಿನ ಇಂಚಿನ ಮಾಹಿತಿ ಜನಕ್ಲಿನ ಬದುಕಗೂ ಮಾರ್ಗದರ್ಶಕ ಆಯರೆ ಉಂಡು ಪಂಡ ತಿರುಪಾಯಿರು. ಎಲ್ಲಿ ಎಲ್ಲಿ ನಾವು ನಮ್ಮ ಪೂಜಾ ಸ್ಥಳಗಳಿವೆ ಅಥವಾ ನಮ್ಮ ಧಾರ್ಮಿಕ ಮುಖಂಡರು ಇದ್ದಾರೆ, ಅವರು ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕಾಗ್ತದೆ. ಇದರಿಂದ ತಿಳುವಳಿಕೆಯನ್ನು ಜಾಸ್ತಿ ಕೊಡ್ಬೋದು. ಧಾರ್ಮಿಕ ಮುಖಂಡರಿಗೆ ನಾವು ಅವರು ಸ್ವಲ್ಪ ತಿಳುವಳಿಕೆಯನ್ನು, ಚಿಂತನೆಯನ್ನು ಬದಲಾಯಿಸಿದ್ರೆ ಬಹುಶಃ ನಮಗೆ ಜನಸಂಖ್ಯೆಯನ್ನು ಹತೋಟಿಗೆ ತರುವಂತಹ ತಿಳುವಳಿಕೆಯನ್ನು ಜನರಿಗೆ ಕೊಡಲಿಕ್ಕೆ ಸ್ವಲ್ಪ. ಶಾಸಕರು ಶ್ರೀ BA ಮೊಯ್ದೀನ್ ಬಾವ, ಜಿಲ್ಲಾಧಿಕಾರಿ ಶ್ರೀ N ಪ್ರಕಾಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ KN ವಿಜಯಪ್ರಕಾಶ್, ಜಿಲ್ಲಾ ಪ್ರಭಾರ ಶಸ್ತ್ರಚಿಕಿತ್ಸಕರು ಡಾ ಈರಪ್ಪ, ಇಂಚಿನ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜಿಲ್ಲಾ RCH ಅಧಿಕಾರಿ ಡಾ ರುಕ್ಮಿಣಿ,
ಜನಸಂಖ್ಯಾ ಸ್ಥಿರತೆ ಬೊಕ್ಕ ದೇಶದ ಅಭಿವೃದ್ಧಿ ಪಂಪಿನ ವಿಷಯದ ಬಗ್ಗೆ ಉಪನ್ಯಾಸ ಮಲ್ತಿರು. ಕರಾವಳಿ ಜಿಲ್ಲೆಲೈನ ದಕ್ಷಿಣ ಕನ್ನಡ, ಉಡುಪಿ ಬೊಕ್ಕ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಅಲ್ಪದ ಪ್ರಾಕೃತಿಕ ವೈವಿಧ್ಯ ಬೊಕ್ಕ ವಂಶ ಪಾರಂಪರಿಕ ಪೊಯ್ಯ ಗಣಿಗಾರಿಕೆಯನ್ನು ಆಧರಿಸಾದೆ ಪ್ರತ್ಯೇಕ ಪೊಯ್ಯೆ ನೀತಿ ಜಾರಿಗೊಳಿಸವಾಡಿಕೊಂಡದು ಪೊಯ್ಯೆ ಗುತ್ತಿಗೆದಾರರು, ಪೊಯ್ಯೆ ದೋಣಿ ಮಾಲಕರು, ಕಾರ್ಮಿಕರ ಬೊಕ್ಕ ಕಟ್ಟಡ ಸಾಮಗ್ರಿ ಸಾಗಾಟ ಲಾರಿ ಮಾಲಕರ ಜಂಟಿ ಕ್ರಿಯಾ ಸಮಿತಿಯ ಉಪಾಧ್ಯಕ್ಷರು ಶ್ರೀ ಮಯೂರುಲ್ಲಾಲ್ ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ಕರ್ನಾಟಕ ಪೊಯ್ಯ ನೀತಿ 2019 ಪ್ರತ್ಯೇಕ ಮಾರ್ಗಸೂಚಿ ರಚನೆ ಮಲ್ತದ ಪೊಯ್ಯ ಉದ್ಯಮನ ಕಾತೊನೆರ ತೀರ್ಮಾನಿಸದಿತ್ತು. ಅತ್ತಂದ ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಉಚ್ಚ ನ್ಯಾಯಾಲಯ ದಾವೆ ಸಲ್ಲಿಸನಗ ಸರ್ಕಾರ ಬೊಕ್ಕ ಮೂಜಿ ಜಿಲ್ಲೆಲದ ಅಧಿಕಾರಿಗಳಿಗೆ ಆದೇಶ ಕೊರದು ಸಮಿತಿದ ಬೇಡಿಕೆಯನ್ನು 4 ವಾರದೊಳಗೆ ಈಡೇರಿಸಾರ ಆದೇಶ ಕೊರದಿತ್ತು. ಅಂಚದು ಮೂಜಿ ಜಿಲ್ಲೆಲದ ಉಸ್ತುವಾರಿ ಸಚಿವರನ್ನು, ಶಾಸಕರನ್ನು ಬೊಕ್ಕ ರಾಜಕೀಯ ಮುಖಂಡರನ್ನು ಭೇಟಿ ಮಲ್ತದ ಕರ್ನಾಟಕ ಪೊಯ್ಯ ನೀತಿ 2019 ಕೈಕೊಂಡ ನಿರ್ಣಯವನ್ನು ಅಂಗೀಕರಿಸದು ಪ್ರತ್ಯೇಕ ಪೊಯ್ಯ ನೀತಿನ ರೂಪಿಸ್ಯಾರ ವಿನಂತಿ ಮಲ್ಪರ ನಿಯೋಗ ಕಣೆಯರ ನಿರ್ಧರಿಸದನ್ನು ಪಂಡದು ಸಮಿತಿದ ಅಧ್ಯಕ್ಷರು ಶ್ರೀ ಮಯೂರ್ ಉಲ್ಲಾಲ್ ತಿಳಿಪಾಯಿರು. ಕರ್ನಾಟಕ ರಾಜ್ಯ ಮರಳು ನೀತಿಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಪ್ರತ್ಯೇಕವಾದಂತಹ ಒಂದು ಮಾರ್ಗಸೂಚಿಯನ್ನು ರಚಿಸಬೇಕು ಅಂತ ಹೇಳಿ ಸರ್ಕಾರದ ಮಟ್ಟದಲ್ಲೂ ನಿರ್ಧಾರವಾಗಿತ್ತು. ಆದರೆ ಅನಂತರದ ಆದೇಶದಲ್ಲಿ ಈ ಬಗ್ಗೆ ಸ್ಪಷ್ಟನೆ ಇಲ್ಲದೇ ಇರುವುದರಿಂದ ಮತ್ತೆ ಆಗಿನ ಉಸ್ತುವಾರಿ ಆಗಿನ ಉನ್ನತ ಶಿಕ್ಷಣ ಸಚಿವರಾಗಿದ್ದಂತಹ ದಿವಂಗತ ವಿ.ಎಸ್. ಆಚಾರ್ಯರವರ ನೇತೃತ್ವದಲ್ಲಿ ಕರಾವಳಿ ಜಿಲ್ಲೆಗಳ 3 ಜಿಲ್ಲಾಧಿಕಾರಿಗಳನ್ನು, ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನು ಮತ್ತೆ ಭೂವಿಜ್ಞಾನ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಒಟ್ಟಿಗೆ ಸೇರಿ ಒಂದು ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಅಹವಾಲನ್ನು ನಾವು ಸಲ್ಲಿಸಿದ್ದು. ಅದರ ಪ್ರಕಾರ ಕರಾವಳಿ ಜಿಲ್ಲೆಗಳಿಗೆ ಪ್ರತ್ಯೇಕವಾದಂತಹ ಮರಳು ಸೂಚಿಯನ್ನು ರಚಿಸಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯಾಗಿತ್ತು ಮತ್ತು ಒಂದು ಹಂತದಲ್ಲಿ ಅದು ನಿರ್ಧಾರ ಕೂಡ ಆಗಿತ್ತು. ಆದರೆ ಈ ವಿಚಾರವಾಗಿ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಹೊಸ ಆದೇಶ ಬರದೇ ಇರುವುದರಿಂದ ನಮ್ಮ ಸಂಘಟನೆ ವತಿಯಿಂದ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಈ ಬಗ್ಗೆ ರಿಟ್ ಅನ್ನು ಸಲ್ಲಿಸಿದ್ದು ಮತ್ತು ಉಚ್ಚ ನ್ಯಾಯಾಲಯವು ಕರ್ನಾಟಕ ಸರ್ಕಾರಕ್ಕೆ ಈ ಬಗ್ಗೆ ನಿರ್ದೇಶನವನ್ನು ಕೂಡ ನೀಡಿತ್ತು. ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಜರತ್ನ ಸನಿಲ್, ಕೋಶಾಧಿಕಾರಿ ಶ್ರೀ ಮೆಲ್ವಿನ್ ಲೆಸ್ಲಿ, ಸಲಹೆಗಾರರೇ ಶ್ರೀ ಬಿ.ಎಸ್. ಚಂದ್ರು, ಕಾರ್ಯಕಾರಿ ಮಂಡಳಿ ಸದಸ್ಯರೇ ಶ್ರೀ ನಾಗೇಶ್ ಕೆ ಈ ಸಂದರ್ಭ ಒಟ್ಟಿಗೆತ್ತೇರು. ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ, ನಲ್ಪಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ರಂಗೋಲಿ ಕ್ಯಾಟರರ್ಸ್, ಅಂಬಿಕಾ ರೋಡ್. 20 ವರ್ಷಗಳಿಗೂ ಮಿಗಿಲಾದ ಕ್ಯಾಟರಿಂಗ್ ಸೇವೆಯ ಅನುಭವ. ಅತ್ಯುತ್ತಮ ಸ್ವಾದಿಷ್ಟ ರುಚಿ, ಹಿತಮಿತ ದರ, ಅನುಪಮ ಸೇವೆ. ನಿಮ್ಮ ಮನೆಯ ಶುಭ ಸಮಾರಂಭಗಳ ವಿಶೇಷ ಮೆರುಗಿಗೆ ರಂಗೋಲಿ ಕ್ಯಾಟರರ್ಸ್, ಮಾಲಕರು ಶ್ರೀ ಹರೀಶ್ ಕುಮಾರ್, ಅಂಬಿಕಾ ರೋಡ್, ತೊಕ್ಕೋಟು. ದೂರವಾಣಿ 246-4133, 246-2402, 246-2133. ಮೊಬೈಲ್ 9343565218. ಸುದ್ದಿಗೊಂಚಲಕ್ಕೆ ಸ್ವಾಗತ. ಕುಟ್ಲ ನಗರ ಪ್ರದೇಶಕ್ಕೆ ಗ್ರಾಮಾಂತರ ರಿಕ್ಷಾನ ಪ್ರವೇಶಕ್ಕೆ ಅವಕಾಶ ಕೊರೆಯರ ಬಲ್ಲಿ ಪಡೆದು ಒತ್ತಾಯಿಸಾದೆ ಕುಟ್ಲ ನಗರ ವಲಯ ರಿಕ್ಷಾ ಚಾಲಕರು ಬೇತೆ ಬೇತೆ ರಿಕ್ಷಾ ಸಂಘಟನೆ ನೇತೃತ್ವದ ಜ್ಯೋತಿರ್ಥ ಮೆರವಣಿಗೆ ನಡಪಾದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡಪಾಯಿದೆ. ಗ್ರಾಮಾಂತರ ರಿಕ್ಷಾಲೆಗೆ ನಗರ ಪ್ರವೇಶಕ್ಕೆ ಅವಕಾಶ ಕೊರೆಯರ ಬಲ್ಲಿ ಪಡೆದು ಒತ್ತಾಯಿಸಾದ ರಿಕ್ಷಾ ಚಾಲಕರು ಬೇತೆ ಬೇತೆ ರಿಕ್ಷಾ ಸಂಘಟನೆದ ನೇತೃತ್ವದ ಕುಡ್ಲ ಜ್ಯೋತಿದ ಡಾಕ್ಟರ್ ಅಂಬೇಡ್ಕರ್ ವೃತ್ತದ ಜಿಲ್ಲಾಧಿಕಾರಿ ಕಚೇರಿ ಮುಟ್ಟ ಶುಕ್ರವಾರ ಕಾಂಡೆ ಪ್ರತಿಭಟನಾ ಮೆರವಣಿಗೆ ನಡಪಾಯಿರು. ಹಿತವನ್ನು ಕಾಯುವ ನೆಪದಲ್ಲಿ, ಮತಗಳ ಒಡೆಯುವ ಭೀತಿಯಲ್ಲಿ ನೀವು ತರಲು ಹೊರಟಿರುವ
ಜಿಲ್ಲಾಧಿಕಾರಿ ಕಚೇರಿದ ಎದುರುಳು ಪ್ರತಿಭಟನೆಯನ್ನು ಉದ್ದೇಶದ ಪಾತೆಯನ್ನ ಆಟೋ ಚಾಲಕರನ ಸಂಘದ ಪ್ರಮುಖರು ಶ್ರೀ ಆಲಿ ಹಸನ್ ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಪದ ಪ್ರಯಾಣಿಕರನ್ನ ಪೆರಜನಗಾದು ಆ ಪ್ರದೇಶದ ಜನಗಳಿಗೆ ರಿಕ್ಷಾ ಪರವಾನಗಿ ಕೊಡ್ತೇರು ನಗರ ಪರವಾನಗಿ ಉಪ್ಪುನ ರಿಕ್ಷಾಲು ದಿಂಜ ಉಂಡು ಗ್ರಾಮಾಂತರ ರಿಕ್ಷಾಲು ನಗರಗ ಬತ್ತಂಡ ನಗರದ ರಿಕ್ಷಾ ಚಾಲಕರು ಸಂಕಷ್ಟಗೊಳಗಾಪೇರು ಗ್ರಾಮಾಂತರ ರಿಕ್ಷಾಲು ನಗರಕ್ಕೆ ಬರಪನ ಅವಶ್ಯಕತೆ ಇಜ್ಜಿ ಪಂಡು ತಿಳಿಪಾಯರು. ರಿಕ್ಷಾ ಚಾಲಕರ ವಿರುದ್ಧ ಇದ್ದಂತಹ ಈ ಪ್ರತಿಭಟನೆ ನನ್ನ ಮನದಾಳದಲ್ಲಿ ಹಾಗೂ ಇಲ್ಲಿ ನೆರೆದಂತ ರಿಕ್ಷಾ ಚಾಲಕರ ಮನದಾಳದಿಂದ ಒಂದು ದುಃಖ ಸ್ಥಿತಿ. ಅಂದ್ರೆ ಇದೊಂದು ನಡೆಯಬಾರದಂತ ಒಂದು ಘಟನೆ. ನಮ್ಮ ನಮ್ಮ ರಾಜ್ಯ ಆರೋಗ್ಯ ಸಚಿವರು ಒಂದು ರೋಗವನ್ನು ನಮ್ಮ ಮೇಲೆ ಬಿಟ್ಟು ಹೋಗಿದ್ದಾರೆ. ನಗರಗ ಬತ್ತದು ಪೋಪ್ನ ನೆಪಟ್ಟು ಗ್ರಾಮಾಂತರ ರಿಕ್ಷಾಲು ನಗರಡು ಕಾನೂನು ಬಾಹಿರವಾದ ಬಾಡಿಗೆ ಮಲ್ತೊಂದುಲ್ಲೇರು ಪೊಲೀಸ್ ತಕ್ಲು ಅಂಜಿತಿನ ರಿಕ್ಷಾಲೆ ನಾಡ್ದು ಪತ್ತಂಡಲ ಅವು ಕಮ್ಮಿ ಆವೊಂದಿಜ್ಜಿ ಇಂದೆರ್ದು ಕುಡ್ಲ ಭಾಗದ ರಿಕ್ಷಾ ಚಾಲಕರು ಸಮಸ್ಯೆ ಎದುರಿಸಾವುದುಲ್ಲೇರು ಪಂಡದ ಸಂಘದ ಪ್ರಮುಖರು ಶ್ರೀ ಅಶೋಕ್ ಶೆಟ್ಟಿ ತಿರುಪಾಯರು. ವಲಯ ಒಂಜಿ ವಲಯ ರದ್ದು ಬಂದು ನೀಲಿಪೇಂಟ್ ವಲಯ ಒಂಜಕ್ಕೂ ಗ್ರಾಮಾಂತರಕ್ಕೂ ಮಂಜಲ್ ಪೇಂಟ್ ಬಂದು ಐಟಿಂದ ನಡ್ಸಂತ ಐನೇದು ಇಡೀ ಮುಟ್ಟಲ ಒಂಜಿ ಗಲಾಟೆ ನಮ್ಮ ಡ್ರೈವರ್ ನಮ್ಗೆ ಏರ್ಲ ಬಂದಿದ್ದಾರೆ ಅಸಲು ಬರೋದು ಫೋನ್ ಉಪ್ಪೇನು ಅವು ಪೊಲೀಸ್ ಆಗಲೇ ಬಿಡ್ತಲ್ಲ ಕಾನೂನು. ಆರೋಗ್ಯ ಸಚಿವರು ಶ್ರೀ ಯುಟಿ ಖಾದರ್ ಗ್ರಾಮಾಂತರ ಪ್ರದೇಶದ ಚಾಲಕರು ನಗರ ಪ್ರವೇಶವನ್ನು ಬೆಂಬಲಿಸಾದರು ಆಂಡ ಆ ನಿಲುವನ್ನು ಬದಲಿಸಾವಡು ಪಣದು ಒತ್ತಾಯಿಸಾದು ಆರೋಗ್ಯ ಸಚಿವರ ವಿರುದ್ಧ ಘೋಷಣೆ ಪಡೆಯರು. ರಿಕ್ಷಕ್ಕೆಲ್ಲ ಎಲ್ಲಿದೆ ಸ್ವಾಮಿ ಪಾರ್ಕ್ ವ್ಯವಸ್ಥೆ, ಎಲ್ಲಿದೆ ಸ್ವಾಮಿ ಬ್ರಿಗೇಡ್ ರಸ್ತೆ, ಇದ್ದ ಪಾರ್ಕಿಗೆ ದಪವನ್ನು ನೀಡಿ ನೀತಿ ನಿಯಮಗಳೆಂಬ ಅಡ್ಡಿಯ ಮಾಡಿ. ಕುಡ್ಲದ ಮಾತಾ ರಿಕ್ಷಾ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಪಡೆದಿದ್ದರು. ರಿಕ್ಷಾ ಚಾಲಕರನ್ನ ಬೇತೆ ಸಂಘದ ಮುಖಂಡರು ಸರ್ವಶ್ರೀ ಬಿ ವಿಷ್ಣುಮೂರ್ತಿ, ಪೌಲ್ ಡಿಸೋಜಾ, ಉಮೇಶ್ ದೇವಾಡಿಗ, ಅಶೋಕ್ ಕೊಂಚಾಡಿ ಇಂಚಿತಿ ಪ್ರಮುಖರು ಪ್ರತಿಭಟನೆ ಪಾಲ್ಪಡೆದಿದ್ದರು. ಯಕ್ಷಗಾನ ರಂಗಡ್ ಸ್ತ್ರೀ ವೇಷಧಾರಿಯಾದ ಪುಗರ್ತ ಪಡೆಯಿನ ಶ್ರೀ ಕೊಕ್ಕಡ ಈಶ್ವರ ಭಟ್ರಿಗೆ ಈ ಸರ್ತಿದ ದೋಗ್ರ ಪೂಜಾರಿ ಸಂಸ್ಕರಣಾ ಪ್ರಶಸ್ತಿ ಪ್ರದಾನ ಮಲ್ಪನ ಉಳ್ಳಾಪಂಡದು ಬೋಳೂರು ದೋಗ್ರ ಪೂಜಾರಿ ಸ್ಮಾರಕ ಯಕ್ಷಗಾನ ಕೇಂದ್ರದ ಕಾರ್ಯಾಧ್ಯಕ್ಷರು ಸರ್ವಶ್ರೀ ಬಿ ದಾಮೋದರ ನಿಸರ್ಗ ಬಕ್ಕ ಮಧುಕುಮಾರ್ ನಿಸರ್ಗ ತಿರುಪಾದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಗಂಡುಕಲೆ ಪಂಡುದೆ ಪುಗರ್ತೆ ಪಡೆಯಿನ ಯಕ್ಷಗಾನ ಕ್ಷೇತ್ರಡು ತೆಂಕುತಿಟ್ಟು ಬೊಕ್ಕ ಬಡಗುತಿಟ್ಟು ಯಕ್ಷಗಾನ ರಂಗಡು ಪುಗರ್ತೆದ ಸ್ತ್ರೀ ವೇಷಧಾರಿಯಾದ 5 ವರ್ಷ ಕಾಲ ರಂಗಡು ಮಿಂಚಿನ ಕೊಕ್ಕಡ ಶ್ರೀ ಈಶ್ವರ್ ಭಟ್ರು ಬೋಲೂರು ದೋಗ್ರ ಪೂಜಾರಿ ಸ್ಮಾರಕ ಪ್ರಶಸ್ತಿಗೆ ಆಯ್ಕೆ ಆತೇರು ಪಂಡದು ಸಮಿತಿದ ಕಾರ್ಯಾಧ್ಯಕ್ಷರು ಶ್ರೀ ಬಿ ದಾಮೋದರ ನಿಸರ್ಗ ತೆರಿಪಾಯರು. ತಾರೀಖು 17ರಂದು ಜರುಗುವಂತಹ ಈ ಕಾರ್ಯಕ್ರಮದಲ್ಲಿ ಕೊಕ್ಕಡ ಈಶ್ವರ ಭಟ್ ಇವರನ್ನ ಆಯ್ಕೆ ಮಾಡಲಾಗಿದೆ. ಶ್ರೀಗಳು ಸುರತ್ಕಲ್, ಸಾಲಿಗ್ರಾಮ, ಮೂಲ್ಕಿ ಮತ್ತೆ ಕುಂಬಳೆ ಇಂಥ ಮೇಳಗಳಲ್ಲಿ ಸುಮಾರು 50 ವರ್ಷಗಳ ಕಾಲ ಸೇವೆಯನ್ನು ಶ್ರೀಪಾತ್ರಧಾರಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಇವರ ಕೆಲವು ಖ್ಯಾತ ಪಾತ್ರಗಳು ಪ್ರಮಿಳೆ, ದಮಯಂತಿ ಮತ್ತೆ ಬೊಕ್ಕನಾಡು ಕ್ಷೇತ್ರದ ಭೀಮ್ ಈ ಪಾತ್ರಗಳಲ್ಲಿ ಮಿಂಚಿಕೊಂಡು ಅವರು ತುಂಬಾ ಹೆಸರು ಗಳಿಸಿದ್ದರು. ಈಗ ನಿವೃತ್ತರಾಗಿ 75ರ ಹರೆಯದಲ್ಲಿರುವಂತಹ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಜೀವಿಸಲಿದ್ದಾರೆ. ಅವರನ್ನ ನಾವೆಲ್ಲ ಗೌರವಿಸಿದ್ದೀವಿ. ಇವರನ್ನು ನಮ್ಮಲ್ಲಿರುವಂತಹ ಒಂದು ಆಯ್ಕೆ ಸಮಿತಿ ಶ್ರೀ ಡಾಕ್ಟರ್ ಅಮೃತ ಸೋಮೇಶ್ವರ, ಕುಂಬಳೆ ಸುಂದರರಾವ್ ಮತ್ತೆ ಮಾತಾಡ ರಾಮಕೃಷ್ಣ ಆಚಾರ್ಯ, ಅದೇ ರೀತಿ ಕದ್ದಿ ನವನೀತ್ ಶೆಟ್ಟಿ ಮತ್ತು ಮಧುಕುಮಾರ್ ನಿಸರ್ಗ ಈ 5 ಜನರ ಆಯ್ಕೆ ಸಮಿತಿ ಇವರನ್ನು ಆಯ್ಕೆ ಮಾಡಿ. ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಶ್ರೀ ಏರೆಲಕ್ಷ್ಮೀ ನಾರಾಯಣ ಆಳ್ವೇರ್ನ ಗುರುಕಾರ್ಮೇಡು ಜುಲೈ 17 ತಾರೀಕು ಬುಧವಾರ ಬಯ್ಯ 5 ಗಂಟೆಗೆ ಕುಡ್ಲದ ಪುರಭವನಡು ನಡಪೆರೆ ಉಂಡು. ಪ್ರಶಸ್ತಿನ ಅಮೃತ ಸೋಮೇಶ್ವರನ ನೇತೃತ್ವದ ಸಮಿತಿದ ಆಯ್ಕೆದ ಮುಖಾಂತರ 10,000 ರೂಪಾಯಿ ನಗದು ಬಹುಮಾನ ಕೊಡಿಯರೆ ಉಲ್ಲ ಪಂಡದು ತೆರಿಪಾಯರು. ಸಮಿತಿದ ಕಾರ್ಯಾಧ್ಯಕ್ಷರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಶ್ರೀ ರವಿ ಅಲೆಊರಾಯ ವರ್ಕಾಡಿ, ಶ್ರೀ ಹೇಮಂತ್ ಗರೋಡಿ, ಶ್ರೀ ರತ್ನಕುಮಾರ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇತ್ತೇರು. ಸುದ್ದಿಗೊಂಚಲು ನಿಖಿಲ್ ನೋಡಿದ ಸುದ್ದಿ ಸಮಸ್ಯೆ ನಿಂಕ್ಲೆ ತಿರುಪಾಲೆ ಸುದ್ದಿ ಬಗ್ಗೆ ಜಾಹೀರಾತು ಕೊರೆ ಸಂಪರ್ಕಿಸಲೆ ಪಸುಕುರಲ್ ಈಶ್ವರ್ ಕಾಂಪ್ಲೆಕ್ಸ್ ರಡ್ನೆ ಮಾಳಿಗೆ ವರುಣ್ ಬಾರ್ ಬಿಲ್ಡಿಂಗ್ ಪೋಸ್ಟ್ ಉಳ್ಳಲ ತಕೋಟು
ದೂರವಾಣಿ 245577 ಮೊಬೈಲ್ 9427 ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಸುಸಜ್ಜಿತ ಎಸಿ ರೂಮ್, ಫ್ಯಾಮಿಲಿ ವಿಭಾಗ, ನಾನ್ ಎಸಿ ವಿಭಾಗ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಹಾರ ಕ್ಯಾಟರಿಂಗ್ ಸೇವೆಗೆ ಖ್ಯಾತಿ ಪಡೆದ ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಈಶ್ವರ ಕಾಂಪ್ಲೆಕ್ಸ್, ತೊಕ್ಕೋಟು. ಸ್ಟೈಲಿಂಗ್ ಕಲೆಕ್ಷನ್, ಮುಸ್ಲಿಯಾರ್ ಬಿಲ್ಡಿಂಗ್, ಬೀರಿ. ಅತ್ಯಾಧುನಿಕ ವಿನ್ಯಾಸ ಮಾದರಿಯ ಅಪೂರ್ವ ಹೊಸ ಸಂಗ್ರಹ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಟಾಪ್ಸ್ ಕೋಟೆಕಾರ್ ಬೀರಿಯಲ್ಲಿ ಶುಭಾರಂಭಗೊಂಡಿದೆ. ಸ್ಟೈಲಿಂಗ್ ಕಲೆಕ್ಷನ್, ಮುಸ್ಲಿಯಾರ್ ಬಿಲ್ಡಿಂಗ್, 2ನೇ ಮಳಿಗೆ, ಬೀರಿ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ 2 ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸ ಅರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ. ಸಂಪರ್ಕಿಸಿ ಭರತ್ ಎ, ರಂಗೋಲಿ ಫ್ಲವರ್ ಡೆಕೋರೇಟರ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಬಳಿ, ಉಳ್ಳಾಲಬೈಲು, ತೊಕ್ಕೊಟ್ಟು. ಸುದ್ದಿಗೆ ಎಂಜಲಿಗೆ ಸ್ವಾಗತ. ಜಿಲ್ಲೆಡು ಬರ್ಸಬಕ ಬಳ್ಳೋಡು ಪ್ರಾಣಕಲ ಒಂದಿನಗಳನ್ನು ಇಲ್ಲಡೆ ಭೇಟಿಕೋರ್ನ ಮಾಜಿ ಕೇಂದ್ರ ಸಚಿವರು ಶ್ರೀ ಬಿ ಜನಾರ್ದನ ಪೂಜಾರ್ಲು ಇಲ್ಲದಕ್ಕಲಿಗೆ ಸಾಂತ್ವನದ ಪಾತ್ರ ಪಡೆದು ಪಣವು ಸಗಾಯನ ಒಪ್ಪಿಯಾರು. ಕರಿವಾರಡು ಜೋರದ ಬರ್ಸ ಬೊಳ್ಳ ನೀರಿಗೂ ಬೇತೆ ಬೇತೆ ಕಡೆಟು ದುರಂತ ಮರಣ ಪಡೆಯಿನ ಇಲ್ಲಡೆ ಮಾಜಿ ಕೇಂದ್ರ ಸಚಿವರು ಶ್ರೀ ವಿ ಜನಾರ್ದನ ಪೂಜಾರ್ಲು ಭೇಟಿ ಕೊರ್ದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಒತ್ತಿರ್ದು ಸಗಾಯದನ ಒಪ್ಪಿಯಾದ ಸರಕಾರದ ತಿಕ್ಕುನ ಸೌಲಭ್ಯలను ದೆಪ್ಪಾತ್ ಕೊರ್ಪ್ನ ಭರವಸೆ ಕೊರಿಯರು. ಇಂಚೊಗು ಬೊಳ್ಳ ನೀರಿಡು ಮುರ್ಕುದು ಮರಣ ಪಡೆಯಿನ ಹರೇಕಳ ಗ್ರಾಮದ ಡೆಬ್ಬೆಲ್ಲಚಿಲ್ ನಿವಾಸಿ ಕಲಂದರ್ನ ಇಲ್ಲಡೆ ಸುರುಕಾದು ಭೇಟಿ ಕೋರ್ನ ಮಾಜಿ ಕೇಂದ್ರ ಸಚಿವರು ಶ್ರೀ ವಿ ಜನಾರ್ದನ ಪೂಜಾರ್ಲು ಇಲ್ಲದಕ್ಲೆಗೂ ಸಾಂತ್ವನದ ಪಾತ್ರ ಪಂಡದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಒತ್ತಿರ್ದು 25,000 ಪಣವದ ಸಗಾಯನ ಒಪ್ಪಿಯಾರು. ಅಂಚೆನೆ ಸರಕಾರದ್ದು 1 ಲಕ್ಷದಲ ಹೆಚ್ಚ ಕಾಸ್ತೆ ಪಾದ ಕೊರ್ಪ್ನ ಭರವಸೆ ಕೊರಿಯರು. ಮಾಜಿ ಮೇಯರ್ ಶ್ರೀ ಶಶಿಧರ್ ಹೆಗ್ಡೆ, ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀ ಮಹಮ್ಮದ್ ಮುಸ್ತಫಾ, ಹರೇಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಮಹಬಲ್ ಹೆಗ್ಡೆ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಈಶ್ವರ್ ಉಳ್ಳಾಲ್, ಕಾರ್ಪೊರೇಟರ್ ಶ್ರೀಮತಿ ಅಪ್ಪಿ, ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಮಜೀದ್, ಶ್ರೀ ಸತ್ತಾರ್ ಬಾವಲಿಗೂರಿ ಇಂಚಿತಿ ಪ್ರಮುಖರು ಈ ಸಂದರ್ಭದ ಒಟ್ಟಿಗೆತ್ತರು. ಅಂಚೆನೆ ಬಂಟ್ವಾಳ ತಾಲೂಕು ಅಮ್ಮುಂಜೆಡು ಈಜಾಜ್ ಬೊಕ್ಕ ಅಬ್ದುಲ್ ರಜಾಕ್ರನ ಇಲ್ಲಡೆಲ ಭೇಟಿ ಕೊರ್ದು ಇಲ್ಲದಕ್ಲೆಗೂ ಸಾಂತ್ವನದ ಪಾತ್ರ ಪಂಡದು 25,000 ಲೆಕ್ಕ 50,000 ರೂಪಾಯಿನ ಕೊರಿಯರು. ಕಾಂಗ್ರೆಸ್ ಕಾರ್ಯಕರ್ತರಿರ್ದು ಒಟ್ಟು 4,75,000 ರೂಪಾಯಿ ಸಂಗ್ರಹ ಆದಿತ್ತದು. ಬಾಕಿ ಉಳಿದಿನ ಕಾಸನ್ನು ಬರ್ಸ ಬೊಳ್ಳಡು ಇಲ್ಲು ಆಸ್ತಿ ಪಾಸ್ತಿ ನಷ್ಟ ಆಯ್ನಕ್ಲೆಗೂ ವಿತರಣೆ ಮಲ್ಪ ಪಂಡದು ಶ್ರೀ ವಿ ಜನಾರ್ದನ ಪೂಜಾರ್ಲು ತೆರಿಪಾಯರು. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟ್ಗಳಿಂದ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ 4,75,000 ರೂಪಾಯಿಯನ್ನು ಸಂಗ್ರಹಿಸಿದೆ. ಈ ಪ್ರಾಣ ಕಳಕೊಂಡವರಿಗೆ ಪ್ರತಿಯೊಬ್ಬರಿಗೆ 25,000 ಪ್ರಕಾರ, ಅದೇ ರೀತಿಯಲ್ಲಿ ಮನೆಗಳು ಸಂಪೂರ್ಣ ನಾಶ ಆದವರಿಗೆ ಅಂಥವರಿಗೆ ಕೂಡ ನಾವು ಸಹಾಯವನ್ನು ಕೊಡುವಂತಹ ಕೆಲಸಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಂಗ್ರಹಿಸಿದ ಹಣವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಅಮ್ಮುಂಜೆಡು ಒಟ್ಟಿಗೆ ಪಾಲ್ಪಡೆಯಿನ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಬಿ ರಮನಾಥ್ ರೈಕ್ಲು ಸರಕಾರದ್ದು ಕನಿಷ್ಠ 1.5 ಲಕ್ಷ ರೂಪಾಯಿ ತಿಕ್ಕುಲಕ ಮಲ್ಪ ಪಂಡದು ದುರಂತರ ಮರಣ ಪಡೆಯಿನ ಇಲ್ಲದಾಗ್ಲಿಗೂ ಸಾಂತ್ವನದ ಪಾತ್ರ ಪಂಡಿರು. ಪ್ರಕೃತಿ ವಿಕೋಪದಿಂದ ಕಳೆದ ಸಾರಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಹಾನಿಯಾಗಿದೆ, ಕೆಲವು ಜೀವ ಹಾನಿ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಜನಾರ್ದನ ಪೂಜಾರಿ ನೇತೃತ್ವದಲ್ಲಿ
ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಕಾರ್ಯಕರ್ತರ ಹಣ ಸಂಗ್ರಹದಿಂದ ಜೀವ ಹೋದಂಥ ಕುಟುಂಬದವರಿಗೆ ಹಣ ಕೊಡ್ತಕ್ಕಂಥ ಮತ್ತು ತೊಂದರೆ ಆದ ಕುಟುಂಬದವರಿಗೆ ಕೂಡ. ರಾಷ್ಟ್ರೀಯ ಮಾನವ ಹಕ್ಕು ಬಳಕೆದಾರನ ಕೇಂದ್ರದ ಪ್ರಧಾನ ಕೇಂದ್ರ ಹೋಟೆಲ್ ವುಡ್ಲ್ಯಾಂಡ್ ಸಭಾಭವನಡು ಜುಲೈ 15 ತಾರೀಕು ಸೋಮವಾರ ಕಂಡ ಸಾಂಕೇತಿಕವಾದ ಉದ್ದೀಪನಾಯರಂಡು ಪಂಡದು ಕೇಂದ್ರದ ಸಹ ಸಂಚಾಲಕರು ಶ್ರೀ ಸುದತ್ ಜೈನ್ ಶಿರ್ತಾಡಿ ತೆರಿಪಾದರು. ರಾಷ್ಟ್ರಡ್ ಸಮಗ್ರ ಹಕ್ಕುలను ರಾಜಕೀಯ ರಹಿತವಾದ ಭ್ರಷ್ಟರನ ವಿರುದ್ಧ ಸ್ವರದೆರ್ಪೆರೆ ಗಟ್ಟಿಯಾಯರ ಪ್ರೀತಿ ವಿಶ್ವಾಸ ಒಗ್ಗಟ್ಟರದು ಹೋರಾಟ ಮಲ್ಪೆರೆ ಒಟ್ಟಾದ ರಾಷ್ಟ್ರೀಯ ಮಾನವ ಹಕ್ಕು ಬಳಕೆದಾರನ ಕೇಂದ್ರ ತನ್ನ ಪ್ರಧಾನ ಕೇಂದ್ರನು ಜುಲೈ 15 ತಾರೀಕು ಸೋಮವಾರ ಕಾಂಡೆ 10 ಗಂಟೆಗೆ ಹೋಟೆಲ್ ವುಡ್ಲ್ಯಾಂಡ್ಸ್ ಸಭಾಂಗಣಡು ಸಾಂಕೇತಿಕವಾದ ಉದಿಪನ ಮರಪೆರ ಉಳ್ಳ ಪಂಡದು ಬಳಕೆದಾರನ ಕೇಂದ್ರದ ಸಹ ಸಂಚಾಲಕರು ಶ್ರೀ ಸುದತ್ ಜೈನ್ ಶಿರ್ತಾಡಿ ವಿವರ ಕೊರಿಯರು. ರಾಷ್ಟ್ರೀಯ ಮಾನವ ಹಕ್ಕು ಕೇಂದ್ರದ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ಶಂಕರ್ ಶೆಟ್ಟಿ ಕೇಂದ್ರನ ಉದಿಪನ ಮಲ್ಪರೊಳ್ಳೆರು. ಕುಡ್ಲ ಬಳಕೆದಾರನ ಶಿಕ್ಷಣ ಪ್ರತಿಷ್ಠಾನದ ಸಂಚಾಲಕರು ಪ್ರೊಫೆಸರ್ ನರೇಂದ್ರ ನಾಯಕ್, ಕುಡ್ಲ ಡೀಡ್ಸ್ನ ನಿರ್ದೇಶಕರು ಶ್ರೀಮತಿ ಮರ್ಲಿನ್ ಮಾರ್ಟಿಸ್ ಇಂಚ ಪ್ರಮುಖ ಗಣ್ಯರು ಮಲ್ಲ ಭಿನ್ನರಾದ ಕಾರ್ಯಕ್ರಮ ಪಾಲ್ಪಡರ ಉಳ್ಳೇರು ಪಂಡದ ಸಹ ಸಂಚಾಲಕರು ಶ್ರೀ ಸುದತ್ ಜೈನ್ ಶಿರ್ತಾಡಿ ವಿವರ ಕೊರಿಯರು. ಪ್ರಥಮವಾಗಿ ನಾವು ಹೇಳೋದಂದ್ರೆ ನಮ್ಮ ಮತ ಇವತ್ತು ರಾಜಕಾರಣಗಳಿಗೆ, ರಾಜಕಾರಣ ವ್ಯವಸ್ಥೆಗೆ ಅಥವಾ ಒಂದು ರಾಷ್ಟ್ರವನ್ನು ಮುನ್ನಡೆಸಲು ಪ್ರತಿಯೊಬ್ಬರ ಮತಗಳು ಕೂಡ ಬಳಕೆ ಆಗ್ತಾ ಉಂಟು. ಈ ಬಳಸಿಕೊಂಡಂತಹ ವ್ಯವಸ್ಥೆಯಲ್ಲಿ ಬಳಸಿಕೊಂಡಂತಹ ರಾಜಕಾರಣಿಗಳು ರಾಷ್ಟ್ರವನ್ನು ಅಥವಾ ರಾಜ್ಯವನ್ನು ಆಳುವಂತಹ ಒಂದು ವ್ಯವಸ್ಥೆ, ಉದಾಹರಣೆಗೆ ಅವರು ರಾಜರು ಅಂತ ಹೇಳ್ಬೋದು. ಈ ನಿಟ್ಟಿನ ಒಂದು ವ್ಯವಸ್ಥೆಯಲ್ಲಿ ಇವತ್ತು ದೇಶದ ಅಥವಾ ರಾಜ್ಯದ ಅಥವಾ ನಮ್ಮ ಗ್ರಾಮದ ಇಡೀ ಅವ್ಯವಸ್ಥೆಯನ್ನು ತಳ್ಳಿದ್ದಾರೆ. ಅದೇ ರೀತಿ ಬಳಸಿಕೊಳ್ಳುವಂತಹ ರೀತಿಗಳು ಇವತ್ತು ವ್ಯತ್ಯಾಸದಲ್ಲಿರುತ್ತೆ. ನಾವು ಹೇಳ್ಬೋದು, ಉದಾಹರಣೆಗೆ ರೈತರ ಹಕ್ಕು ಅಂತ ಉದಾಹರಣೆಗೆ ಹೇಳಿದ್ರೆ ಬಂಡವಾಳಶಾಹಿಗಳ ಮುಖಾಂತರ ರಾಜಕಾರಣ ವ್ಯವಸ್ಥೆ ಇವತ್ತು ಹಳ್ಳಿಗೆ ಬಂದ್ಬಿಟ್ಟು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ ಅಥವಾ ಯಾವುದೊಂದು ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂದ್ಬಿಟ್ಟು ಹತ್ತಿರದವರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನಿತರ ರೀತಿಯಲ್ಲಿ ನಮ್ಮನ್ನ ಕಿತ್ತು ತಿನ್ನುವಂತ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣಬಹುದು. ರಾಷ್ಟ್ರೀಯ ಮಾನವ ಹಕ್ಕು ಬಳಕೆದಾರನ ಕೇಂದ್ರದ ಅಧ್ಯಕ್ಷರು ಶ್ರೀ ಪದ್ಮನಾಭ ಶೆಟ್ಟಿ, ಉಪಾಧ್ಯಕ್ಷರು ಶ್ರೀಮತಿ ಜಯಲಕ್ಷ್ಮಿ ಎಸ್ ಹೆಗ್ಡೆ, ಕಾರ್ಯದರ್ಶಿ ಶ್ರೀ ಹರೀಶ್ ಕುಮಾರ್ ಶೆಟ್ಟಿ, ಸಂಯೋಜಕರು ಶ್ರೀಮತಿ ವೈಶಾಲಿ ಉಪ್ಪಿನಂಗಡಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು. ಡೆಲ್ಮನ್ ಪಾರ್ಟಿ ಹಾಲ್ ಸಾರ್ವಜನಿಕ ಸಭೆ ಸಮಾರಂಭ, ನಿಶ್ಚಿತಾರ್ಥ, ಸೀಮಂತ, ಮಿತ್ರರೊಂದಿಗೆ ಸಂತೋಷಕೂಟ, ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಇದು ಕೋಟೆಕರ್ ಪರಿಸರದಲ್ಲಿ ಮಿತ ಬೆಲೆಯ ಆಕರ್ಷಕ ಒಳಾಂಗಣ ವಿನ್ಯಾಸದ ಸಭಾಂಗಣ ಡೆಲ್ಮನ್ ಪಾರ್ಟಿ ಹಾಲ್, ಆಶಾಲ್ ಕಾಂಪ್ಲೆಕ್ಸ್, ಕೋಟೆಕರ್ ಪೆಟ್ರೋಲ್ ಬಂಕ್ ಹತ್ತಿರ, ಕೋಟೆಕರ್. ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ ಬಸ್, ಮಿನಿ ಬಸ್, ಶಾಲಾ ಬಸ್, ಆಂಬ್ಯುಲೆನ್ಸ್, ಟೆಂಪೋ ಟ್ರಾವೆಲರ್ ಇತ್ಯಾದಿಗಳ ನವನವೀನ ವಿನ್ಯಾಸ, ಆಕರ್ಷಕ ಮಾದರಿ ಬಾಡಿ ಬಿಲ್ಡಿಂಗ್, ಪೇಂಟಿಂಗ್, ಅತ್ಯಾಕರ್ಷಕ ಒಳಾಂಗಣ ವಿನ್ಯಾಸ, ಕುಶನ್ ವರ್ಕ್ಸ್. 10 ವರ್ಷಗಳಿಗೂ ಮಿಗಿಲಾದ ಅನುಭವ, ಅನುಪಮ ಸೇವೆಗೆ ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ. ಮದುವೆ, ಪ್ರವಾಸ ವಾಹನಗಳಿಗೆ ಸಂಪರ್ಕಿಸಿ ದುರ್ಗಾಂಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕೊಲ್ಯ. ಮಾಲಕರು ಶ್ರೀ ದಿವಾಕರ್ ಬಗಂಬಿಲ. ದೂರವಾಣಿ 246358 9343563759. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಳ ತೊಕ್ಕೋಟು ರಿಚಲ್ ಸಮಾಜ ಸೇವಾ ಸಂಸ್ಥೆದ ಮುತಾಲಿಕಡೆ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಪೆರುಮಣ್ಣೂರು ಸಂತ ಸೆಬೆಸ್ಟಿಯನ್ ಪ್ರೌಢಶಾಲೆ ಬಕ್ಕ ಪದವಿ ಪೂರ್ವ ಕಾಲೇಜು ಒಟ್ಟು ಸೇರಿಗಡೆ ಸಾರ್ವಜನಿಕರಿಗೆ ಬಕ್ಕ ವಿದ್ಯಾರ್ಥಿಗಳಿಗೆ ಉಚಿತ ದೈಕೊಲ್ಪಿನ ಬಕ್ಕ ಮಾಹಿತಿ ಕಾರ್ಯಕ್ರಮನ ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜು ಶನಿವಾರ ಕಾಂಡೆ ನಡಪಾಯರಿ. ತೊಕ್ಕೋಟು ಪೆರ್ಮನ್ನೂರು ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜು ಶನಿವಾರ ಕಾಂಡೆ ಅಡನೆ ಮಲ್ತಿನ ಈ ಕಾರ್ಯಕ್ರಮದ ಗುರ್ಕಾವ್ನ ವಯಸ್ಸಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀ ಕೊರಗಪ್ಪ ನಾಯಕ್ ವೇದಿಕೆಡು ದೈ ನಟನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊರಿಯರು.
ದೇಶನು ಒರಿಪಾವಡಾಂಡ ಮಾತೆರ್ಲ ಸೇರ್ದು ದೈಕ್ಲಿಯನ್ ನಡಪನ ಮೂಲಕ ದೇಶದ ಶಕ್ತಿನಿ ಹೆಚ್ಚ ಮಲ್ಪಡು ನಮ್ಮ ಭವಿಷ್ಯಗ್ ಪರಿಸರನ ಕಾತನೋಡು ಪಣದು ದೈಕ್ಲಿಯನ್ ನಡಪನ ಮೂಲಕ ಆಪನ ಪೆರಜನನು ಶ್ರೀ ಕೊರಗಪ್ಪ ನಾಯಕ್ ತೆರಿಪೈರು. ದೇಶವನ್ನು ಕಟ್ಟಬೇಕಾದ್ರೆ ಯುವಕರು ಬೇಕು, ದೇಶವನ್ನು ಉಳಿಸಬೇಕಾದ್ರೆ ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಮರವನ್ನು ನಡುವುದರ ಮೂಲಕ ದೇಶದ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳುವ ಪರಿಸರ ಸಮತೋಲನವಾಗಿರಬೇಕು ಅಂತೇಳಿ ಇವತ್ತು ಶಿಕ್ಷಣ ಮತ್ತು ಏನು ಪರಿಸರ ಇದು ಬಹಳ ಮುಖ್ಯವಾದಂತಹ ವಿಚಾರ. ಯಾಕಂದ್ರೆ ನಾನು ಇರುವಂತಹ ಪ್ರದೇಶದಲ್ಲಿ ಗುಡ್ಡ ಕಾಡುಗಳಿರುವಂತಹ ಪ್ರದೇಶ. ಇವತ್ತು ಪರಿಸರದ ವಿಕೋಪಕ್ಕೆ ಕಾರಣ ಏನಂದ್ರೆ ಇವತ್ತು ಏನು ಗುಡ್ಡ ಕಾಡುಗಳಿದೆಯೋ ಅದು ದೇವರು ಸೃಷ್ಟಿ ಮಾಡಿದಂತಹ ಗುಡ್ಡ ಕಾಡು ಪ್ರದೇಶಗಳು. ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಚರ್ಚದ ಧರ್ಮಗುರು ವಂದನೆ ಫಾದರ್ ಜೆಬಿ ಸಲ್ಡಾನ ಇತ್ತದ ದಿನೊಕ್ಲೆಡ್ ಕಾಟನಳೆಗ ಬೋಡಾದು ಮರಕ್ಲೆನ್ ಕರ್ತೊಂದುಲ್ಲೆರು. ಈ ನೆಟ್ಟಿಡು ಯುವ ಜನಕ್ಲೆಡ ಜೋಕ್ಲೆಡ ಒಂಜಿ ಹೊಸ ಚಿಂತನೆಯನ್ನು ರೂಪಿಸಾಯರೆ ಪರಿಸರದ ಬಗೆಟ್ ಕಾಳಜಿನ ತೋಜಾವನ ವೇಲೆನು ರೀಚಲ್ ಬೊಕ್ಕ ಇತರೆ ಸಂಘ ಸಂಸ್ಥೆಗಳು ಮಲ್ತೊಂದುಲ್ಲೆರು ಪಂಡದು ಆಶ್ರಯದ ಪಾತ್ರ ಪಂಡಿರು. ಹಚ್ಚು ಹಸಿರಾದ ಪರಿಸರವಿದ್ದ ನಮ್ಮ ಈ ಪೆರ್ಮನೂರಿನಲ್ಲಿ ಇತ್ತೀಚೆಗೆ ಅದೆಷ್ಟೋ ಬಿಲ್ಡಿಂಗ್ಗಳು ಬಿಲ್ಡಿಂಗ್ ಅಂತ ಹೇಳ್ತಾ ನಮ್ಮ ಬಿಲ್ಡಿಂಗ್ ಕಾಡುಗಳು ಎದ್ದು ಕಾಣಲು ಸಿಗುತ್ತಿವೆ. ಇಂತಹ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರತ್ಯೇಕವಾಗಿ ಯುವಜನರಲ್ಲಿ ಮಕ್ಕಳಲ್ಲಿ ಒಂದು ಹೊಸ ಚಿಂತನೆಯನ್ನು ರೂಪಿಸಲು ನಮ್ಮ ಪರಿಸರದ ಬಗ್ಗೆ ಕಾಳಜಿಯನ್ನು ತೋರ್ಪಡಿಸಲು ರೀಚಲ್ ಸಂಸ್ಥೆ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗದ ಸರ್ಕಾರಿ ನೌಕರರ ಸಂಘಟನೆ ಮುಂದೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆದ ಒಂಬುಡ್ಸ್ಮ್ಯಾನ್ ಶ್ರೀ ಶೀನ ಶೆಟ್ರ್ ಮನುಷ್ಯರಿಗೂ ಪ್ರಾಣ ಸಂಕುಲನ ಕೋರ್ಪುನಿ ಮರ ಅಂಚಾದು ನಮ್ಮ ಮರನು ದೇವರಿಗೆ ಸಮಾನವಾಯಿನವ ಪಂಡದು ಎನ್ನೊಂದು ಮರಕ್ಲಿನ ಒರಿಪವನ ಬೇಲೆ ಮಲ್ಪೊಡು ಪಂಡದು ದೈ ಮರಕ್ಲೆದ ನಾಶರ್ದ ಆಪಿಂಚಿ ತೊಂದರೆ ಪರಿಸರ ಒರಿಯೋಡಾಂಡ ದೈ ಮರಕ್ಲೆದ ಅವಶ್ಯಕತೆ ಬಗೆಟು ಮಾಹಿತಿ ಕೊರಿಯರು. ಮರ ದೇವರಿಗೆ ಸಮಾನ ಅಂತ ಹೇಳ್ತೀವಿ ನಾವು. ದೇವರಿಗೆ ಕೊಡ್ಲಿಕ್ಕೆ ಆಗದನ್ನು ಮರ ಕೊಡ್ತದೆ, ದೇವರಿಗೆ ಕೊಡ್ಲಿಕ್ಕೆ ಆಗದನ್ನು ಮರ ಕೊಡ್ತದೆ. ಮರ ಮಳೆ ಬರೆಸ್ತದೆ, ಬಂದ ಮಳೆ ನೀರನ್ನು ಭೂಮಿಗೆ ಇಂಗಿಸ್ತದೆ, ಉಳಿಸ್ತದೆ. ಇಡೀ ನಮ್ಮ ಮನುಷ್ಯರಿಗೆ ಪ್ರಾಣ ಸಂಕುಲ ಕೊಡುವಂತ ಮರ. ಅದಕ್ಕೆ ನಾವೆಲ್ಲರೂ ಕೂಡ ಮರ ಒಂದು ದೇವರಿಗೆ ಸರಿಯಾದ ಸಮಾನವಾದದ್ದು. ಮರ ಇದ್ರೆ ಮನುಷ್ಯ ಇದ್ದಾನೆ, ಜೀವ ಸಂಕುಲ ಇದೆ ಅನ್ನುವಂಥದ್ದನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಬೇಕಾಗ್ತದೆ. ನಾನು ಸಾಲ್ಮರ ತಿಮ್ಮಕ್ಕನ ತರಹ ನಮ್ಮ ಮನೆ ಮಂದಿ, ನಮ್ಮ ಊರಿನ ಜನ ಆತರ ಸಾಧನೆ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅವಕಾಶ ಮಾಡಿದೆ. ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜ ಪ್ರಾಂಶುಪಾಲರು ಫಾದರ್ ಎಡ್ವಿನ್ ಮಸ್ಕರೇನಸ್ ಮಲ್ಲಬಿನಿರಾದು ಲೇಸುಗದಿಗೆಡಿತ್ತಿರು. ವನ ಮಹೋತ್ಸವ ಸಮಿತಿ ಸಂಚಾಲಕರು ಶ್ರೀ ರಮೇಶ್ ಕಿರೋಡಿಯನ್ ಕಾರ್ಯಕ್ರಮದ ಮುತಾಲ್ಗೆಡಿತ್ತಿರು. ಈ ಸಂದರ್ಭಡ್ ಸಾರ್ವಜನಿಕರಿಗೂ ಬೊಕ್ಕ ವಿದ್ಯಾರ್ಥಿಗಳಿಗೂ ಉಚಿತ ದೈಕ್ಲೇನು ವಿತರಣೆ ಮಲ್ತಿರು. ಶಾಲಾ ಜೋಕ್ಲು ಪ್ರಾರ್ಥನೆ ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶ್ರೀ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ಹಾ ಸಭೆ ನೆತ್ಕೊಂಡಿರು. ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜ ವಿದ್ಯಾರ್ಥಿ ಡೆಲ್ಸನ್ ನಿತೇಶ್ ವೇಗಸ್ ಕಾರ್ಯಕ್ರಮ ನಿರೂಪಣೆ ಮಲ್ತಿರು. ತೋಕೋಡು ರೀಚಲ್ ಸಮಾಜ ಸೇವಾ ಸಂಸ್ಥೆದ ನಿರ್ದೇಶಕಿ ಕುಮಾರಿ ನಿರ್ಮಾ ಡಿಸೋಜಾ ಪ್ರಸ್ತಾವನೆದ ಪಾತ್ರ ಪಂಡಿರು. ರೀಚಲ್ ಸಮಾಜ ಸೇವಾ ಸಂಸ್ಥೆದ ಶ್ರೀ ಸಿರಿಲ್ ಡಿಸೋಜಾ ಸೊಲ್ಮೆ ಸಂದಾಯಿರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡಗ ಪುಸ್ತಕಗಳ ಇನ್ನಿತ ಸುದ್ದಿಗೊಂಚಲು ಮುಗಿತು ಅಂದಲ್ಲ. ನಗಲ ಸುದ್ದಿ ವಿಶೇಷದೊಟ್ಟಿಗೆ ದುಮುತ ಸುದ್ದಿಗೊಂಚಲು ಭೇಟಿಯಾಕ ಸೊಲ್ಮೆರು.